ಹಾಗಾದ್ರೆ ಕಲುಷಿತಗೊಂಡಿರುವಂತಹ ನದಿಗಳು ಯಾವುದು ಅನ್ನೋದನ್ನ ನಾವು ಈಗಾಗಲೇ ನೋಡ್ತಾ ಇರುವಂತದ್ದು. ಅರ್ಕಾವತಿ, ಲಕ್ಷ್ಮಣ ತೀರ್ಥ, ತುಂಗಾಭದ್ರಾ, ಕಾವೇರಿ, ಕೃಷ್ಣ, ಭೀಮಾ, ನೇತ್ರಾವತಿ, ಶಿಂಷಾ, ಕಾಗಿನಿ ಹಾಗೆ ಕಬಿನಿ, ತುಂಗಾಭದ್ರಾ ಜಲಾಶಯಗಳು ಈಗಾಗಲೇ 12 ಏನು ನದಿಗಳಿದೆ ಆ 12 ನದಿಗಳು ಕೂಡ ಈಗಾಗಲೇ ಒಂದು ಹಾಲಾಹಲವನ್ನ ಸೇರ್ಪಡೆಯಾಗಿರುವಂತದ್ದು. ಒಂದು ಕೈಗಾರಿಕೆಯ ತ್ಯಾಜ್ಯಗಳು ಕೂಡ ಸೇರ್ಪಡೆಯಾಗಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ರಾಜ್ಯದಲ್ಲಿ ಇರುವಂತಹ 12 ಪ್ರಮುಖವಾದಂತಹ ನದಿಗಳು ಅರ್ಕಾವತಿ, ಲಕ್ಷ್ಮಣ ತೀರ್ಥ, ತುಂಗಾಭದ್ರಾ, ಕಾವೇರಿ, ಕೃಷ್ಣ, ಭೀಮಾ, ನೇತ್ರಾವತಿ, ಶಿಂಷಾ, ಕಾಗಿನಿ ಹಾಗೆ ಕಬಿನಿ. ಇನ್ನು ತುಂಗಾಭದ್ರಾ ಈ 12 ಪ್ರಮುಖವಾದಂತಹ ನದಿಗಳು ಕೂಡ ಕಲುಷಿತವಾಗ್ತಾ ಇದೆ. ಕಲುಷಿತವಾದಂತಹ ನೀರನ್ನ ನಾವು ಕುಡಿತಾ ಇದ್ದೀವಿ. ಎಸ್, ಇದು ನಿಜಕ್ಕೂ ಕೂಡ ನೀರಲ್ಲ, ಹಾಲಾಹಲ. ಹೌದು, ನೀರಲ್ಲ, ಇದು ನಿಜಕ್ಕೂ ಕೂಡ ಹಾಲಾಹಲ, ವಿಷದ ವಿಷಯವನ್ನ ನಾವಿವತ್ತು ನಿಮಗೆ ತೋರಿಸ್ತಾ ಇರುವಂತದ್ದು. ರಾಜ್ಯದಲ್ಲಿ ಪ್ರಮುಖವಾದಂತಹ 12 ನದಿಗಳು ಸಂಪೂರ್ಣವಾಗಿ ಮಲಿನವಾಗಿದೆ. ಇನ್ನ ನದಿಗೆ ಸೇರ್ತಾ ಇದೆ ಚರಂಡಿಯ ನೀರು. ಹೌದು, ಇನ್ನ ಬೆಂಗಳೂರಲ್ಲಿ ರಾಜಕಾಲುವೆಯ ನೀರು ನದಿಗೆ ಸೇರ್ತಾ ಇದೆ. ನಾವು ಕುಡಿಯುವಂತಹ ನೀರು ರಾಜಕಾಲುವೆಯಿಂದ ಕಲುಷಿತವಾಗ್ತಾ ಇದೆ. ಕೈಗಾರಿಕೆಗಳ ತ್ಯಾಜ್ಯದ ನೀರು ನದಿಗೆ ಸೇರ್ತಾ ಇದೆ. ಕೈಗಾರಿಕಾ ತ್ಯಾಜ್ಯದಿಂದಲೇ ಜೀವ ನದಿಗಳು ಹೆಚ್ಚು ಕಲುಷಿತವಾಗ್ತಾ ಇದೆ. ಇನ್ನ ನದಿಯ ನಿರ್ವಹಣೆ ಬಗ್ಗೆ ಸೂಕ್ತ ಯೋಜನೆಗೆ ಮೀನಾಮೇಷವನ್ನ ಹೆಣಿಸ್ತಾ ಇದೆ ಸರ್ಕಾರ. ಒಪ್ಕೊಂಡಿದೆ, ಓಕೆ, ಒಪ್ಕೊಳ್ಳೋಣ. ಆದ್ರೆ ನದಿಯ ನಿರ್ವಹಣೆ ಬಗ್ಗೆ ಯಾಕೆ ಇಷ್ಟೊಂದು ಬೇಸರ, ಯಾಕೆ ಇಷ್ಟೊಂದು ಮೀನಾಮೇಷ ಎಣಿಸುವಂತಹ ವಿಚಾರವಾಯಿತು? ಕೈಗಾರಿಕೆಗಳ ತ್ಯಾಜ್ಯದ ನೀರು, ಕೈಗಾರಿಕಾ ತ್ಯಾಜ್ಯದಿಂದಲೇ ಜೀವ ನದಿಗಳು ಹೆಚ್ಚು ಕಲುಷಿತವಾಗ್ತಾ ಇರುವಂತದ್ದು. ಇನ್ನ ನದಿಗಳು ಹೆಚ್ಚು ಕಲುಷಿತ ಆಗ್ತಾ ಇದೆ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಗಮನಕ್ಕೆ ಬಂದಿದೆ. ಆದ್ರೂ ಕೂಡ ನದಿಗಳ ನಿರ್ವಹಣೆ ಬಗ್ಗೆ ಸೂಕ್ತ ಯೋಜನೆಯನ್ನ ತೆಗೆದುಕೊಳ್ತಾ ಇಲ್ಲ. ಒಟ್ಟಾರೆಯಾಗಿ ನೀವು ಕುಡಿಯುವಂತಹ ನೀರು ನಿಜಕ್ಕೂ ಕೂಡ ಶುದ್ಧವಾಗಿಲ್ಲ. ಅದು ನೀರಲ್ಲ, ಹಾಲಾಹಲ. ಇದನ್ನ ನಾವು ಕೂಡ ಹೇಳ್ತಾ ಇದ್ದೀವಿ. ಇದನ್ನ ರಾಜ್ಯ ಸರ್ಕಾರವೇ ಒಪ್ಕೊಂಡಿರುವಂತದ್ದು. ರಾಜ್ಯದಲ್ಲಿ ಮಲಿನಗೊಂಡಿರುವಂತಹ ನದಿಗಳ ಉದ್ದಳತೆ ಎಷ್ಟು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ 693.75 ಕಿಲೋಮೀಟರ್. ಇನ್ನ 112 ಕಲ್ಮಶಯುಕ್ತ ಮಲಿನ ನೀರಿನ ಒಳಚರಂಡಿಗಳು ಕೂಡ ಸೇರ್ಪಡೆಯಾಗಿದೆ. 12 ನದಿಗಳ ಪುನರುಜ್ಜೀವನಕ್ಕಾಗಿ ಸರ್ಕಾರದಿಂದ ಕ್ರಿಯಾ ಯೋಜನೆಯನ್ನ ಕೂಡ ಮಾಡಲಾಗಿದೆ. ಆದ್ರೆ ಕ್ರಿಯಾ ಯೋಜನೆಯಿಂದ 817.10 MLD ಕಲ್ಮಶಯುಕ್ತ ನೀರು ಸಂಸ್ಕರಣೆ ಮಾಡಲಾಗಿರುವಂತದ್ದು. ಇನ್ನು ನೀರು ಸಂಸ್ಕರಣೆಗೆ 657.69 MLD ಸಾಮರ್ಥ್ಯದ 40 STPಯನ್ನ ಅಳವಡಿಕೆ ಮಾಡಲಾಗಿದೆ. ಆದ್ರೂ ಕೂಡ 159.41 MLD ಮಲಿನ ಆಗಿರುವಂತದ್ದು. ಎಸ್, ರಾಜ್ಯದ ಜನ ಈಗಾಗಲೇ 12 ನದಿಗಳ ಒಂದು ಜೀವಜಲ ಏನಿದೆ ಅದು ಕಲುಷಿತವಾಗಿರುವಂತದ್ದು. ಇನ್ನ ನೀರು ಶುದ್ಧೀಕರಣ ಬಾಕಿ ಇದೆ. ಹಾಗಾದ್ರೆ ಎಷ್ಟು ಶುದ್ಧೀಕರಣ ಆಗಬೇಕಾಗಿದೆ? 159.41 MLD ಮಲಿನ ಆಗಿದೆ. ನೀರು ಶುದ್ಧೀಕರಣ ಇನ್ನೂ ಕೂಡ ಬಾಕಿ ಇದೆ. ಯೋಜನಾ ಹಂತದಲ್ಲಿ ಇರುವಂತಹ 53.28 MLD ಸಾಮರ್ಥ್ಯದ STPಗಳ ಸ್ಥಾಪನೆಯನ್ನ ಕೂಡ ಮಾಡಬೇಕಾಗಿದೆ. ಇನ್ನ ಕಲುಷಿತಗೊಂಡಿರುವಂತಹ ನದಿಗಳು ಯಾವುದು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಶಿಂಷಾ ಹಾಗೆ ಕಾಗಿನಾ, ತುಂಗಾಭದ್ರಾ. ರಾಜ್ಯದಲ್ಲಿ 12 ಪ್ರಮುಖ ನದಿಗಳು ಸಂಪೂರ್ಣವಾಗಿ ತ್ಯಾಜ್ಯಗಳಿಂದ ಮಲಿನವಾಗಿರುವಂತದ್ದು. ಇನ್ನ ನದಿಗೆ ಸೇರ್ತಾ ಇದೆ ಒಳಚರಂಡಿಯ ನೀರು ಸೇರ್ತಾ ಇದೆ. ಕೈಗಾರಿಕೆಗಳ ತ್ಯಾಜ್ಯದ ನೀರು ಕೂಡ ಸೇರ್ತಾ ಇದೆ. ಫ್ಯಾಕ್ಟರಿಯಿಂದ ಹೊರಬರುವಂತಹ ತ್ಯಾಜ್ಯ ಏನಿದೆ, ಡಿಸ್ಚಾರ್ಜ್ ಆಗುವಂತಹ ವಿಷಕಾರಿ ಅಂಶ ಏನಿದೆ, ಎಲ್ಲವೂ ಕೂಡ ನದಿಗೆ ಸೇರ್ತಾ ಇರುವಂತದ್ದು. ಕೈಗಾರಿಕಾ ತ್ಯಾಜ್ಯದಿಂದಲೇ ಜೀವ ನದಿಗಳು ಕಲುಷಿತವಾಗ್ತಾ ಇದೆ, ಜೀವ ನದಿಗಳು ಮಲಿನವಾಗ್ತಾ ಇದೆ. ನದಿಯ ನಿರ್ವಹಣೆಯ ಬಗ್ಗೆ ಸೂಕ್ತ ಯೋಜನೆಗೆ ಮೀನಾಮೇಷವನ್ನ ಎಣಿಸ್ತಾ ಇದೆ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಮಲಿನಗೊಂಡಿರುವಂತಹ ನದಿಗಳ ಉದ್ದಳತೆ 693.75 ಕಿಲೋಮೀಟರ್. ಎಸ್ ವೀಕ್ಷಕರೇ,
ಇನ್ನ 112 ಕಲ್ಮಶಯುಕ್ತ ಮಲಿನ ನೀರಿನ ಒಳಚರಂಡಿಗಳು ಕೂಡ ಸೇರ್ಪಡೆಯಾಗಿರುವಂತದ್ದು. ಇದು ನಿಜಕ್ಕೂ ಕೂಡ ನೀರಲ್ಲ, ಹಾಲಾಹಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ 12 ನದಿಗಳು, ಪ್ರಮುಖವಾದಂತಹ ನದಿಗಳು ಪುನರುಜ್ಜೀವನಕ್ಕಾಗಿ ಸರ್ಕಾರದಿಂದ ಕ್ರಿಯಾ ಯೋಜನೆಯನ್ನ ಕೂಡ ಮಾಡಲಾಗಿದೆ. ಆದ್ರೆ ಕ್ರಿಯಾ ಯೋಜನೆಯಿಂದ 817.10 MLD ಕಲ್ಮಶಯುಕ್ತ ನೀರು ಸಂಸ್ಕರಣೆ ಮಾಡಲಾಗಿರುವಂತದ್ದು. ಇನ್ನ ನೀರು ಸಂಸ್ಕರಣೆಗೆ 657.69 MLD ಸಾಮರ್ಥ್ಯದ 40 STPಯನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಇನ್ನೂ ಬಾಕಿ ಇದೆ. ಮಲಿನ ನೀರು ಶುದ್ಧೀಕರಣ 159.41 MLD ಬಾಕಿ ಇರುವಂತದ್ದು. ಇನ್ನ ಯೋಜನಾ ಹಂತದಲ್ಲಿ ನೋಡೋದಾದ್ರೆ 53.28 MLD ಯೋಜನಾ ಹಂತದಲ್ಲಿದೆ. ಇನ್ನ ಸಾಮರ್ಥ್ಯದ ಒಂದು STP ಅಳವಡಿಕೆಯನ್ನ ಕೂಡ ಮಾಡಬೇಕಾಗಿದೆ. ಇನ್ನ ರಾಜಕಾಲುವೆಯ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ರಾಜಕಾಲುವೆಯ ನೀರು ನಾವು ಕುಡಿಯುವಂತಹ ನೀರಿಗೆ ಸೇರ್ಪಡೆಯಾಗ್ತಾ ಇದೆ.